ನಮಸ್ಕಾರ. ನಮ್ಮ ಕನ್ನಡದವರು ನೋಡ್ರಿ, ಕನ್ನಡದವರು. ನಾನು ಬೆಂಗಳೂರು. ಎಲ್ಲಿ ಬೆಂಗಳೂರು? ಸತ್ಯ ಬಿಟ್ಟದೆ. ಇಲ್ಲೇನಾರು ಹೋತಂದ್ರೆ ಪಕ್ಕ ಗಾಯ್ಸ್ ಹೋಗ್ತೈತದೆ. एक रूम में आ जाएगा पूरा. ಗುಡ್ ಮಾರ್ನಿಂಗ್ ಗಾಯ್ಸ್. ಇನ್ನೂ ಇಲ್ಲೇ ಇದೀವಿ ನೋಡ್ರಿ, ಕತ್ತೆ ಹಂಗಿದಾವ. ಕ್ರೇಜಿ. ಒಂದು ಸಿಕ್ಕಿದ್ರೆ ಸಾಕಿತ್ತು ಮುಟ್ಟಕ್ಕೆ, ಒಲಿಯೋದೇ ಸಾಕಪ್ಪ. ಇವು ಅವ್ರಿಗೆ ಸಿಕ್ತು, ಈ ಮರಿ ಸಾಕ. ಸಿಕ್ತು ಬಾ 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 ಬಾ. ಏನು ಕ್ಯೂಟ್ ಆಗೈತೆ ನೋಡು ಕರ್ರುಗ. ಅಲ್ಲ ನೀನ್ ಇದ್ರ ಮೇಲೆ ಹತ್ತಿದ್ ಕಣ. ಏನ್ ಸಕಲ ನೋಡಿ, ಕತ್ತೆ ಮೇಲೆ ಹಚ್ಚಿಬಿಟ್ನಲ್ಲ. ಹತ್ಲಾ ಸತ್ಯ ಬಿಟ್ಟದೆ. ಸೂಪರ್ ಸೂಪರ್ ಸೂಪರ್. ಹಾ ಚಲ್ತೆ. ಹಾ ಸ್ಲೋ ಸ್ಲೋ ಸ್ಲೋ. ಏನಂತಾರೆ ಚಂದ ಇದಾವಲ್ಲ ಬಸ್. ಎಲ್ಲ ಕೋಲ್ಡ್ ಸ್ಟಾರ್ಟ್ ಮಾಡಿದ್ರು. ಇದೇ ರೂಮಾಗೆ ನಾವು ಇದ್ದಿದ್ದು. ಅದೇ ನಿನ್ನೆ ಪೂರ್ತಿ ಇಟ್ಟಿದೆ. ಇವತ್ತು ಮಳೆ ಹೋಯ್ದಿತ್ತು ಬೆಳಗ್ಗೆನೆ. ನಂದು ಈ ಕವರ್ ಐತಿ, ಅದು ಎಂತಂದರೆ ಎರಡು ಒಟ್ಟಿಗೆ ತಗೊಂಡಿದ್ದು ಕವರು. ಒಂದು ಚಿಕ್ಕದು ಒಂದು ದೊಡ್ಡದೈತಿ. ಬ್ಯಾಗಿನ ಕವರ್ನ ಹಾಗೆ ಮನೆಗೆ ಮರ್ತು ಬಂದ್ಬಿಟ್ಟಿನಿ. ಇವಾಗ Insta360 ತೆಗೆದು ಇದು ಮಾಡಬೇಕು. ಇವಾಗ ಗಾಡಿನ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಎಲ್ಲ ಸ್ಟಾರ್ಟ್ ಮಾಡಿದ್ರು. ಅದೇ ಅಂದರೆ ಫುಲ್ಲು ಕೋಲ್ಡ್ ಇರ್ತಲ್ಲ ಆವಾಗ ಇಗ್ನಿಷಿಯನ್ನ ಒಂದು 2-3 ಟೈಮ್ ಆನ್ ಮಾಡಬೇಕು. ಇದು ಝೀ ಅಂದಿತ್ತಲ್ಲ ಅದನ್ನ ಮತ್ತೆ ಒಂದು 3 ಟೈಮ್ ಆನ್ ಮಾಡಿ. ಓಕೆ, 17 ಡಿಗ್ರಿ ಸೆಲ್ಸಿಯಸ್ ಆಗಿತ್ತು. ಇವಾಗ ಇದು 75 ಆಗಬೇಕು. 70 ಅಂದರೆ ಮನೆಗಿದ್ದಾಗಲ್ಲ ನಮ್ಮ ಮನೆ ಸೈಡೆಲ್ಲ ಒಂದು 50 ಆದ ತಕ್ಷಣ ಎತ್ತಿಬಿಡ್ತಿದೆ. ಇದು 75 ಆದಮೇಲೆ ಎತ್ಬೇಕು. ಏನಕ್ಕಂದರೆ ಫುಲ್ಲು ಕೋಲ್ಡ್ ವೆದರ್ ಅಲ್ಲ, ಮಳೆ ಬೇರೆ ಬಂದಿತ್ತು. ಕಂಪ್ಲೀಟಾಗಿ ಇದಾದಮೇಲೆ ಮಾಡೋಣ ಅಂತ. ಶೆಟ್ಟಿನಾಗಿರಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋಣ. ಇವತ್ತು ಮತ್ತೆ ಅದೇ ನಮ್ಮದು ಹೊಂಡದೇ ಲೇಟ್ ಆಗ್ಬಿಡ್ತೈತೆ. ಅದೇ 10 ಗಂಟೆ ನೋಡ್ರಿ ಎತ್ತು ಹೊಂಡ. ಈಗ ಚಹಾ ಕುಡಿದು ತಿಂಡಿ ತಿಂದು 11 ಒಳಗೆ 12 ಗಂಟೆ. ಎಂತ ಮಾಡೋಂಗಿಲ್ಲ. ನಾನು ಒಂದು 6 ಗಂಟೆಗೆ ಹೇಳ್ತೀನಿ, ಎಲ್ಲರೂ ಹೇಳ್ಬೇಕಲ್ಲ. ಎಲ್ಲರೂ ಎದ್ದು ಹೊಂಡದೊಳಗೆ ಅಷ್ಟೊತ್ತಾಗುತ್ತೆ, ಎಂತ ಮಾಡೋಂಗಿಲ್ಲ. ಇವತ್ತು ಎಲ್ಲೆಲ್ಲಿ ಹೋಗು ಅಂದರೆ ಇಲ್ಲಿ ಮ್ಯಾಗ್ನೆಟಿಕ್ ಏನೋ ಒಂದು ರೋಡು, ಅಂದರೆ ಗಾಡಿ ನಿಲ್ಲಿಸಿದ ತಕ್ಷಣ ಗಾಡಿನೇ ಹಿಂಗೆ ಹೋಗುತ್ತೆ, ಅಲ್ಲೇ ಹೋಗುವ. ಅದಾದಮೇಲೆ ಲೇ ಹೋಗಿ ಗಾಡಿನ ಸರ್ವಿಸ್ ಮಾಡಿಸಿ ಅಲ್ಲಿಂದ ನಮ್ಮದು ಸ್ಟಾರ್ಟ್. ಹಿಂಗ್ಲಿಂಗ್ಲ ಹೋಗೋದು ದಿನ ಸುಮಾರು ಲೇಟು. ಅಲ್ಲಿ ಇಲ್ಲಿ ಪ್ಲೇಸ್ನೆಲ್ಲ ನೋಡ್ಕಿತ ಹೋಗ್ಬೇಕಲ್ಲ. ಅದೇ ಎಲ್ಲರೂ ಹೊಂಟು ರೆಡಿ ಆಗ್ಯಾರೆ. ನಾನು ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಇವತ್ತು Insta360 ವೀಡಿಯೋ ಮಾಡ್ತೇನೆ. ಇಂಥ ರೋಡ್ ಇಟ್ಕೊಂಡು 360 ವೀಡಿಯೋ ಮಾಡಲ್ಲ ಅಂದರೆ ಹೆಂಗೆ? ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಗೈಸ್ ರಾತ್ರಿ ತಗೊಂಡಿದ್ದು 55 ರೂಪಾಯಿ ಚಾಕ್ಲೇಟ್ ಒಬ್ಬೊಬ್ರು. ಓ ಫ್ರೀ ಮೇ ये फ्री में ಅಬ್ಬಾ ಗೈಸ್ ಫ್ರೀ ಆಗ್ತಿದೆ. ಮೊಕಳೆ ಅದನ್ನು ಹಾಕಟ್ಟಿಯೇನೆ ಒಂಥರ ಮನೆ ಥರ ಮಾಡ್ಕೊಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಭಯ್ಯ, ಥ್ಯಾಂಕ್ ಯು ಸೋ ಮಚ್. ಒಂಥರ ಮನೆ ಥರ ಕಣ್ಕಂಡು ಏನೇನು ಬೇಕು ಎಲ್ಲ ತಿಂತೀವೋ, ಎಲ್ಲ ಲಕ್ಕ ಪಕ್ಕ ಬರ್ದಿರ್ತಾರೆ. बहुत अच्छा है, कोई बात नहीं, नेक्स्ट टाइम जरूर आना. ओए पक्का 100%. ಓಕೆ ನಮ್ಮ ಡಾರ್ಲಿಂಗ್ ಇದೆ, ಡಾರ್ಲಿಂಗ್ ನೋಡಲಿ ಫುಲ್ಲು ಅಡುಗೆ ಮನೆನೇ ಬಿಡ್ಕೊಟ್ಬಿಟ್ಟಿದ್ರಪ್ಪ. ವೀಡಿಯೋದ ನೋಡಿದ್ರೆ ಅಡುಗೆ ಎಲ್ಲ ಮಾಡ್ಕೊಂಡು ಮತ್ತು ಈಗೆಲ್ಲ ಲಕ್ಕ ಚಿಕ್ಕ ಮಾಡ್ತಾಯಿದ್ದಾರೆ. 5,000 ಆಯ್ತಾ? 755. 700 ಒಬ್ರಿಗೆ 5,000 ಬಿಲ್ ಮಾಡಿದ್ದಾರೆ 2 ದಿನಕ್ಕೆ. ಬಟ್ ಊಟ ತಿಂಡಿ ಎಲ್ಲ ಸೇರಿ ಕಸುವ ಹೋನೆಲ್ಲ ಹಸಿರು ಮುಕ್ಕಿ ಜಾಕೆಟ್ ಹಾಕಿ ನೀವು ಗಾಯ್ಸ್ ಎಲ್ಲ ರೆಡಿಯಾಗಿ ಹೊಂಟಿವು. ರೈನ್ ಲೇಯರ್ಸ್ನ ಹಾಕಿ ನೀವು ಕಸುವಾಗಿ. ಮಳೆ ಏನಾದ್ರು ಬಂದುಬಿಟ್ರೆ ಮತ್ತೆ ಅವ್ನು ನಿಲ್ಸಂತ. ಇವಾಗ ನಾನ್ ಸ್ಟಾಪ್ ಈ ಲಡಾಖೇ ಬೇರೆ, ಲೇನೇ ಬೇರೆ. ಲಡಾಖ್ ಅನ್ನೋದು ನಮ್ಮ ಕರ್ನಾಟಕ ಇದ್ದಂಗೆ ಒಂಥರ ಸ್ಟೇಟ್ ಅದು. ಅದರೊಳಗೆ ಲೇ ಉಮ್ಲಿಂಗ್ಲಾ, ಆಮೇಲೆ ಪ್ಯಾಂಗಾಂಗು, ಆ ಥರ ಬರ್ತಾವೆ ಸಣ್ಣ ಊರು. ನಾ ಫಸ್ಟು ಲಡಾಖ್ ಅಂದ್ರೆ ಹಂಗೆ ಅಂದ್ಕೊಂಡಿದ್ದೆ, ಆಮೇಲೆ ನಂಗೆ ಗೊತ್ತಾಯ್ತು. ಅದನ್ನ ನೀವು ಒಂದಿಷ್ಟು ಜನ ಹಂಗೆ ಅಂದ್ಕೊಂಡಿರ್ತೀರಿ, ಹೇಳಿದೆ ಅಷ್ಟೇ. ಇದು ನಮ್ಮ ಖರ್ಚು.
ಹಾಯ್ ಹಾಯ್ ವಿಡಿಯೋ ಮಾಡ್ತಾ ಇನ್ ಕಣ ನನ್ನಂತೂ ಬರೀ ಕಳ್ಕೊಳದಪ್ಪ ಸಾಲಿ. ಬೆಳಿಗ್ಗೆ ಕತ್ತೆ ಸಿಕ್ಕಿದ್ವಲ್ಲ, ಹೆಂಗಿದ್ವು ಸಿದ್ವು ಅದೇ ಅದೇ ಕತ್ತೆ. ಇಲ್ಲಿ ಈಚೆ ಕಡೆ ಬ್ಯಾಗಿಗೆ ರೈನ್ ಕವರ್ ಐತಿ, ಈಚೆ ಕಡೆ ಬ್ಯಾಗಿಗೆ ರೈನ್ ಕವರ್ ಇಲ್ಲ. ಈ ಬ್ಯಾಗಿಗೆ ಕೊಟ್ಟಿರೋ ರೈನ್ ಕವರ್ ಇತ್ತು, ಮನೆಗೆ ಮರ್ತು ಬಂದ್ಬಿಟ್ಟಿನಿ. ಎಂತಂದ್ರೆ ನಂದು ಬರೀ ಇವೇ ಅದು ಅಪ್ಪ. ಕಳ್ಕೊಳೋದೇ ಈ ಟರ್ನಿಂಗ ನಿಂತೀನಿ, ಯಾಕೆ ಭಯ ಆಗ್ತೈತಿ. ನಿನ್ನೆ ಟರ್ನಿಂಗ ನಿಂತು ಒಬ್ಬ ಕೊಡಕ್ಕೆ ಮಾಡಿದ್ನಲ್ಲ, ಅದೇ ಥರನೇ ಗಾಯ್ಸ್. ಇನ್ನೂ ಹೋಗ್ತಾ ಒಳ್ಳೆ ಮಜ್ವಾಗಿರ್ತೈತಿ ರೋಡು. ಪೀಸಾಗಿ ಎಂಜಾಯ್ ಮಾಡಿರಿ ವ್ಯೂನ. ನಾನು ತೋರಿಸ್ತಾ ಹೋಗ್ತೀನಿ. ಬಟ್ ಏನಂದರೆ ಆ್ಯಂಗಲ್ ಇದೆ, ಆ್ಯಂಗಲ್ಲು ಹೀಗೆ ಮಾಡ್ತಾ ಇರೋದು. ಹಂಗೆ ಮಾಡೋಕ್ಕಾಗೋದಿಲ್ಲ, ಎಂತ ಮಾಡೋಂಗೂ ಇಲ್ಲ. ಏನು ಮಾಡೋದು, ಗೋಪ್ರೋಗೆಲ್ಲ ರೆಡಿ ಮಾಡಿದೆ, ಲಾಸ್ಟ್ ಮೂಮೆಂಟಾಗಿ ಆಗೋಲ್ಲ ಹೋಗ್ಲಿ ಬಿಡುಗರು ಸೆಟ್ ಮಾಡೋಕ್ಕೆ ಗೋಪ್ರೋನ. ಅದಕ್ಕೆ ಬಟ್ ಇದು ಬಜೆಟಾಗಿ ಹೋಗ್ತಾಯಿದ್ದು ಇದು ಪೂರ್ತಿ ಅಲ್ಲ. ನಾನು ಇನ್ನೂ ಮತ್ತೆ ಬರ್ತೀನಿ ನಾನು ಇಲ್ಲಿಗೆ. ಇದು ಒಂದೇ ಸಲ ಅಂತೂ ಅಲ್ಲ, ಮತ್ತೆ ಸ್ಪಿಟಿ ಹೊಡಿಬೇಕು. ಅದಾದಮೇಲೆ ಮನಾಲಿ ಹೊಡಿಬೇಕು. ಇನ್ನೂ ಹೊಡೆಯೋ ಬಾರಿ ಇದು. ಅದೇ ಗ್ಯಾಪಕ್ಕೆ ಸಾಕು ಸ್ಪಿಟಿ ಹೊಡಿಬೋದು. ಸ್ಪಿಟಿ ಮತ್ತು ಮನಾಲಿನ ಏನಂದರೆ ಟ್ರೈನಿಂದ ಆ ಕಡೆಯಿಂದ ಹೊಡೆದು ಈ ಕಡೆಯಿಂದ ಬರ್ತೀನಿ ಅಷ್ಟೇ. ಮತ್ತು ಏನಿಲ್ಲ, ಏನೊಂದು 10-15 ಸಾವಿರ ಎಕ್ಸ್ಟ್ರಾ ಖರ್ಚಾಗ್ಬೋದು ಅಷ್ಟೇ. ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತೈತಿ. ಆವಾಗ ನೀಟಾಗಿ ಒಂದು ಒಳ್ಳೆ ಮೋಟೋ ಬ್ಲಾಗ್ ಸೆಟಪ್ ಮಾಡ್ತೀನಿ. ಇನ್ನು ನನಗೂ ಈಗ ಒಂದು ಸ್ವಲ್ಪ ಎಲ್ಲದ ಅರ್ಥ ಆಗ್ತೈತಿ. ಎಲ್ಲ ಒಂದು ಕಡೆಯಿಂದ ಮಾಡೋಣ. ಇವಾಗ ಹೋಗೋಣ, ಎಲ್ಲ ಸೋರ್ಸೋದೇ ಒಂದು ಗಂಟೆ ಮಾಡ್ತಾ ಇರೋದು. ಬರ್ರಿ ಹೋಗೋಣ, ನಿಧಾನಕ್ಕೆ ನಾವು ಹೋಗ್ತಾ ಇರ್ತಾರೆ. ಆಯ್ತು ಹೋಗೋಣ. ರೋಡೇ ಕ್ರೇಜಿ ಇಲ್ಲಿಂದು ನೋಡ್ರಿ. ಹೂವು, ಹಣ್ಣು, ಹಂಪಲು ಅರ್ಥ ಆಯ್ತು ಅನ್ಸುತ್ತೆ. ಅದೇ ಈ ಮನೆಯೆಲ್ಲ ಒಂಥರ ಅದೇ ಇಲ್ಲಿಂದ ಮಣ್ಣಿಂದೇ ಮನೆ ನೋಡ್ರಿ. ಕಲ್ಲು ಒಂಥರ ಮಣ್ಣಿಂದೇ ಮನೆ. ಮತ್ತು ಈ ಮಣ್ಣಿನ ಮನೆ ಇರ್ತಾವಲ್ಲ, ಚಳಿ ಅಷ್ಟು ಕಷ್ಟ, ಜಾಸ್ತಿ ಚಳಿ ಹೊಡೆಯೋದಿಲ್ಲ. ಮಣ್ಣು ಏನು ಮಾಡ್ತೈತೆ ಅಂದರೆ ಹೀಟ್ನ ಹಿಡಿದಿಡ್ಕೋದೈತಿ. ನೀವು ಅಬ್ಸರ್ವ್ ಮಾಡಿರಿ, ಒಲೆ ಬರೋದಲ್ಲ ನಮ್ಮ ಮನೆಗೆ. ಈಗ ಕನ್ಸು ಇಲ್ಲಿ ನೋಡ್ರಿ, ಕೆಳ ನೋಡ್ರಿ ಹೆಂಗೈತೆ. ಗದ್ದೆ ಅನಿಸಿತು, ಪೂರ್ತಿ ಗದ್ದೆ. ಅದೇ ಒಲೆ ಇರ್ತೈತಲ್ಲ, ಒಲೆ ಏನು ಮಾಡ್ತೈತಿ ನೀವು ಒಂದ್ಸಲ ಅಬ್ಸರ್ವ್ ಮಾಡಿರಿ. ಈಗ ಒಲೆ ಅಂದರೆ ನಾವು ಒಲೆ ಅಂತ ಒಲೆ ಅಂದರೆ ಮಣ್ಣಿಂದು ಒಲೆ ಬರೋದಲ್ಲ ಅಡುಗೆ ಮಾಡೋದಕ್ಕಲ್ಲ. ಅದನ್ನೆಲ್ಲ ನೋಡ್ರಿ, ಬೆಂಕಿ ಹಚ್ಚಿರ್ತಾರೆ. ಮುಟ್ಟಿದ ತಕ್ಷಣ ಬೆಂಕಿ ದಂಟೋದ್ರು ಅದು ಸುಮಾರು ಹೊತ್ತ ಇರ್ತೈತಿ ಹೀಟು. ಅದಕ್ಕಾಗಿಯೇ ಮಣ್ಣಿನ ಮನೆ ಮಾಡ್ಕಿದ್ದಾರೆ ಅನ್ನೋ ಗೊತ್ತು. ನಾವು ಆವಾಗಲೂ ಅಷ್ಟೇ, ನಮ್ದು ಹಳೆ ಮನೆಯೂ ಮಣ್ಣಾಗೆ ಕಟ್ಟಿದ್ದು. ಇಲ್ಲೂ ಅದೇ ಮಣ್ಣಾಗೆಲ್ಲ ಕಟ್ಟಿರೋದು. ಅಂದರೆ ಚಳಿ ತಡೆಗಟ್ಟಕ್ಕೂ ಹಂಗೆ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ನಮ್ಗೆ ಸರಿಯಾಗಿ. ಅದೇ ಲೈನ್ ಕಂಬ, ಇಲ್ಲಿ ಮೇಲೆಲ್ಲ ರೋಡ್ ಇದಾವೆ. ಅದೇ ಮೇಲೆಲ್ಲ ರೋಡ್ ಇರ್ತದೆ, ಲೈನ್ ಕಂಬ ಎಲ್ಲ ಐತಿ. ಬಸ್ ಸ್ಟ್ಯಾಂಡ್ ಐತೆ. ಏನು ಬರಲಿ, ಬಂದ್ರು ಗಾಯ್ಸ್. ಈ ಲಾರಿಯಲ್ಲೆಲ್ಲ ಎಲ್ಲಿ ಹೋಗ್ತಾ ಗೊತ್ತಾಗಲ್ಲಪ್ಪ. ಲೇಯಿಂದ ಇರ್ತಲ್ಲ ಅದೇ ಗಾಡಿ. ಓಕೆ ಗಾಯ್ಸ್, ಲೇ ಹೋಗಿ ಸರ್ವಿಸಿಗೆ ಬಿಡಬೇಕು ಗಾಡಿನ. ನನ್ನ ಗಾಡಿ ಇನ್ನೂ ಡೆಲ್ಲಿಗೆಲ್ಲ ಹೋಗೋದು, ಸರ್ವಿಸ್ ಆಯ್ತಿಲ್ಲ. ನಾನು ಮಾಡ್ತೀನಿ, ತಪ್ಪೇನು, ಸರ್ವಿಸ್ ಮಾಡಿಸಿ ಫುಲ್ಲು ಗಾಡಿನ ಗಂತರ ಮಾಡ್ಕೊಂಡು ಹೋಗೋಣ. ಸ್ಟೇಟಿವ್ನಾಗಿದ್ದು ಗಾಯ್ಸ್, ಇಲ್ಲಿ ಬಂದು ಏನು ಕ್ರೇಜ್ ಆಗೈತೆ ನೋಡ್ರಿ. ಇನ್ನು ಮತ್ತೆ ಹಿಂಗೆ ಇಳಿದು ಮತ್ತೆ ಓದ್ಬೇಕೇನಪ್ಪ ಗಾಯ್ಸ್. ಒಳ್ಳೆ ವ್ಯೂ ಮಧ್ಯ ಮಜಾ ಐತಲ್ಲ. ಮಲ್ಕಿ ಬಿಟ್ರೆ ಶಿಸ್ತಾಗಿ ಹೇಳಿ ಮಳೆ ಬಂತ ಹೇಳ್ರ. ಏನ್ ಕ್ರೇಜಿ ಆಗೈತಲ್ಲ ವ್ಯೂ. ಸ್ಟಾರ್ಟ್ ಆಗ್ತದೆ. ಹೋದ್ರು ಎಲ್ಲ ಹೋದ್ರು. ಒಂದೊಂದು ಸ್ಟಾರ್ಟ್ ಆಗಲ್ರಿ ಎಲ್ಲ. ನನಗೇನು ಬೇಡಲ್ಲ. ಹೋದ
ಖಾಲಿ ಆದತ್ತೆ ಹುಡ್ಗ ಈ ತುದಿಗೆನೋ ಅದೇ ಅಲ್ಲಿಂದ ರೋಡ್ ಐತೆ ಅಲ್ಲಿಂದ ತಗೊಂಡು ನೀವು ಅಲ್ಲಿ ನೋಡ್ರಿ ಹರಸಾಹಸನ ನನ್ನ ಗಾಡಿದೈತಿ ಹರಸಾಹಸ ಪಡೋದು ಭಾರಿ ಕಷ್ಟ ಐತಿ. ಒಂದೆರಡು ಒಳ್ಳೆ ಫೋಟೋಸ್ಗಾಗಿ ಇಲ್ಲಿಗೆ ತನಕ ಬಂದೀವು. ಸ್ವಲ್ಪ ಮಿಸ್ ಆದರೂ ಸೀದಾ ಕೆಳಗೆ, ಈ ಕಡೆ ಮಿಸ್ ಆದರೂ ಕೆಳಗೆ, ಈ ಕಡೆ ಮಿಸ್ ಆದರೂ ಕೆಳಗೆ. ಗಾಶ್ ಬಂದೀವ ಲೇ ಇನ್ನೊಂದು 120 ಐತಿ. ಪೂರ್ತಿ ಬುದ್ಧಿಸಂತ ಇದು ಏನು ಮಕ್ಕಳು ಗೊತ್ತಾಗ್ತದೆ. ಅವ್ರು ಯಾಕೆ ಇಲ್ಲಿಂದ ದೊಡ್ಡ ಗುಡ್ದ ಬಂದು ಅಷ್ಟು ಅವ್ರದ್ದೇ ಪ್ರಪಂಚ ಮಾಡ್ಕೊಂಡಿರ್ತಾರಪ್ಪ ಇಲ್ಲಿ. ಆಗಿನ ಕಾಲದಾಗ ಬಂದಿರ್ತಾರೆ ಅವರು. ನೀವು ನೇಪಾಳ ಆರ್ಮಿ ಗಾಡಿ ಅಂತೂ ಎಷ್ಟು ಓಡಾಡ್ತಾವೆ ಅಂದ್ರೆ ದಿನಕ್ಕೆ. ಎಲ್ಲ ಬುದ್ಧಿಸಂಬರೇ ಇರೋದಿದೆ. ಬಟ್ ಬುದ್ಧಿಸಂಬ ಇರ್ತಾರಲ್ಲ ನೇಪಾಳಿಗಳು ಒಳ್ಳೆ ಮಾಡ್ಕೊಂಡಿರ್ತಾರೆ ಮಾತ್ರ. ಊರನ್ನ ರೇಸೇ ಕಟ್ಕೊಂಡಿರ್ತಾರೆ. ಅದು ಒಳ್ಳೆ ಗುಡ್ಡದ ಮೇಲೆ ಬಂದು ಸೆಟ್ ಆಗಿರ್ತಾರ, ಮಸ್ತು ಮಾಡ್ತಾರೆ. ಗಾಯ್ಸ್ ಹೆಂಗಾಯ್ತು ನೋಡ್ರಿ, ಇಷ್ಟು ಮ್ಯಾಚ್ ಸ್ಟಾರ್ಟ್ ನೋ ರೋಡ್ ಇದು ಆಚೆ ಯಾವ ರೋಡ್ ಐತು ಆ ರೋಡ್ ಐತಿ. ಹಿಂಗೆ ಒಂದು 100 ಕಿಲೋಮೀಟ್ರ್ ಇದ್ಬಿಟ್ರೆ ಗಾಡಿ ಪಾರ್ಟ್ಸ್ ಎಲ್ಲ ಉದ್ರೋಗ್ಬಿಡ್ತಾವೆ. ಮತ್ತೆ ಹಿಂಗಿದ್ರೇ ಚಂದ ಡುಗುಡುಗುಡುಗುಡುಗುಡುಗುಡುಗುಡುಗುಡುಗು ಮಾಡ್ತಿದ್ದಾವೆ ಅಂತ. ಅದು ಹೆಂಗಾಯ್ತು ನೋಡ್ರಿ, ಲ್ಯಾಂಡ್ ಸ್ಲೈಡ್ ಆಯ್ತು ನೋಡ್ರಿ ಹಂಗೆ. ಅಲ್ಲೆಲ್ಲ ಎಂತ ಗೊತ್ತಾ, ಈಗ ಇಲ್ಲ ಈ ಥರ ಹಿಂಗೆ ಜರುಗ್ಲೈತಲ್ಲ, ಜಾರ್ಕಿ ಬರೋಕೆ ಮಜಾ ಆಗೈತೆ ಒಳ್ಳೆ. ನೋಡ್ರಿ ಯಾವ ಥರ ಐತಿ ಇಲ್ಲಿ. ಯಪ್ಪ ಹೆಂಗೈತಿ ನೋಡಿ ಈ ಕಡೆ ಮುಂದ. ಪ್ರಾಬ್ಲಮ್ ಒಂದಂದ್ರೆ ಎಲ್ಲಿ ಪಾಕಿಸ್ತಾನದವ್ರು ಬಂದು ಮಲಗಿದಾಗ ಎದಿಗೆ ಗುಂಡಿಟ್ಬಿಡ್ತಾರ ಅನ್ನೋ ಒಂದು, ಯಾಕಡೆಯಿಂದ ಅಟ್ಯಾಕ್ ಮಾಡಿಬಿಡ್ತಾರ ಅನ್ನೋಕ್ಕೆ ಅದೊಂದು ಸ್ವಲ್ಪ ಇರ್ತೈತೆ. ಆರ್ಮರ್ ಇರ್ತಾರೆ ತಲೆಗಿಚ್ಚಿನ ಬೇಡ, ಆದರೂ ಎದೆ ಒಂದು ಇದೇ ಒಂದು ಬೆಳೆಗೆ ಯಾರೋ ಗುಂಡಿಗೆ ಬಂದುಬಿಟ್ರೆ ಅಂತ. ಏನಂದರೆ ಇಲ್ಲಿ ಚಿಕ್ಕ ಪುಟ್ಟ ಬಾಂಬ್ ಬ್ಲಾಸ್ಟ್ ಎಲ್ಲ ಆಗ್ತಾನೆ ಇರ್ತವೆ. ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ನಮಗೆ ಟಿವಿಯಾಗ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಚಿಕ್ಕ ಪುಟ್ಟ ಆಗ್ತಾನೆ ಇರ್ತಾರೆ, ನಮ್ಮ ಮಕ್ಕಳು ಬರ್ತಾನೆ ಇರ್ತಾರೆ, ನಮ್ಮ ಕಡೆಯವ್ರು ಮಿಗ್ ಹೊಡಿತಾನೆ ಇರ್ತಾರೆ. ನಮಗೆ ಗೊತ್ತಾಗಲ್ಲ ಅಷ್ಟೇ ಚಿಕ್ಕ ಪುಟ್ಟವಾಗಿದೆ. ಅವ್ರು ರೀಸೆಂಟಾಗಿ ಅವತ್ತು ಹೇಳಿನಲ್ಲ ನಾನು, ಇಂದು ನಾವು ಇದರಕ್ಕೆ ಇಲ್ಲಿ ಕಾಶ್ಮೀರದಾಗಿದ್ದಾಗ ರೀಸೆಂಟಾಗಿ 2 ದಿನ ಹಿಂದೆನೇ ಬಾಂಬ್ ಬ್ಲಾಸ್ಟ್ ಆಯಿತು ಅಂತೆ. ಅದಕ್ಕೆ ನನ್ನ ಫಾಲೋವರ್ಸ್ ಒಂದು ಸಿಕ್ತಿದ್ದು ಅವ್ರದ್ದು ರೋಯ್ಸ್ ಏನು ನೋಡ್ರಿ ಯಾವ ಥರ ಐತಿ. ಎಲ್ಲಿ 106 ಮನಾಲಿ 597. ನಾನು ಹಿಂಗೆ ಹೋಗಿ ಮನಾಲಿ ಹಿಡಿಯೋದು. ಇವರು ಸಿಟಿ ಹೊಡಿತಾರಂತೆ, ನಾನು ಸಿಟಿ ಹೊಡೆಯಲ್ಲ. ಅಮ್ಮ ಅಂತ ಫೋನ್ ಮಾಡ್ತೀನಿ. ಹಿಂಗೆ ಬೈತಿ ನೋಡೋದು ಯಾರ ಬರ್ತಾರೆ ಅದೆಲ್ಲ. ನಾವೆಂತ ಮಾಡ್ತೀವಿ ಅಂದರೆ ಸಣ್ಣ ವಯಸ್ಸಾಗೆ ಮಣ್ಗುಡ್ಡೆ ಹಾಕಿರ್ತಾರಲ್ಲ ಈ ಮನೆಗೆ ದೊಡ್ಡಕ್ಕೆ, ಅಲ್ಲಿಂದ ಈ ಅಡಿಕೆ ಮರದ ಹಾಳೆ ಅಂತೀವಿ ನಾವು. ಅಡಿಕೆ ಮರದಿಂದ ಉದುರ್ತಿತ್ತಲ್ಲ ಹಾಳೆ, ಅದನ್ನ ಅಂಡಿ ಹಾಕಿ ಜಾರ್ತಿದ್ವಿ. ಆ ಮಜಾ ಎಂಥ ಮಜಾ ಬರೋದು ಅಂತ ಇಲ್ಲಿ ಮಾಡ್ಬೇಕು. ಬಟ್ ಇಲ್ಲಿಂದ ಮಾಡ್ತಾರೆ, ಮಾಡಿದೆ ಅಂತ ಬಿಟ್ಟಿರೋದಿಲ್ಲ. ಆ ಥರ ಆಡ್ಬೇಕು. ಮಜಾ ಆಡ್ತಿದ್ದು ಒಳ್ಳೆ ಚೈಲ್ಡ್ ಅನ್ಕೊಬಿಟ್ರೆ ಮತ್ತೊಂದು ಆಸೆ ಆಯಿತು. ಅಂತೆಲ್ಲ ಜಾರ್ಗಿಂತ ಬಂದ್ಬಿಟ್ರೆ ಏನು ಮಜಾ ಆಗ್ತೈತಿ ಗೊತ್ತಾ. ಮ್ಯಾಗಿ ತಿನ್ಸಿದ್ವಿ ಜ್ಯೂಸಿ ಅಂತ ಹೇಳಿ ಜ್ಯೂಸೇ ಮಾಡ್ಬಿಟ್ಟ ನಾನು. ಹೆಂಗೈತಿ ನೋಡ್ರಿ. ಇದ್ರಾಗೆ ಮ್ಯಾಪಲ್ಲಿ ಆಡಾಕಂತ ಆಗ್ತಾಗ ಬರೀತಲ್ಲ ವ್ಯೂ, ಸೇಮ್ ಹಂಗ ಮೋಡ ತುದಿಯಾಗ ಐಸು, ಈ ರೋಡು ನೆಕ್ಸ್ಟ್ ಲೆವೆಲು. Insta360 ವಿಡಿಯೋ ಮಾಡ್ತಾ ಇದ್ದೆ, ರೆಕಾರ್ಡ್ ಆಗ್ತಾ ಇದೆ. ಕ್ರೇಜಿ ಆಗ್ತದೆ. ಗಾಯ್ಸ್ ನಮ್ಮ ಕನ್ನಡದವ್ರು ಅದೇ. ನಮಸ್ಕಾರ ಗೈಸ್, ನಮ್ಮ ಕನ್ನಡದವರು ನೋಡ್ರಿ, ಕನ್ನಡದವರು. ನಾನು ಬೆಂಗಳೂರು. ಎಲ್ಲಿ ಬೆಂಗಳೂರು?
ಓ ಹುಷಾರಾಗಿ ಆಯ್ತು. ಆಕ್ಚುಲಿ ನಮ್ದು ವಿಲೇಜ್ ಇದು ಬೈಲುಕುಪ್ಪೆ ಅಂತ ಕುಶಾಲನಗರ. ನಮ್ದು ಅಲ್ಲಿ ಸುಮಾರು ಇದು ಸಡನ್ ಮೇನ್ ಇದೆ, ಸುಮಾರು ಜನ ಗೊತ್ತಿಲ್ಲ. ಅಲ್ಲಿ ಟಿಬೆಟನ್ ಸೆಟಲ್ಮೆಂಟ್ ಸಿಗುತ್ತೆ ಅಲ್ಲಿ. ಎಷ್ಟು ದಿನ ದೂರ? ನಮಸ್ಕಾರ ನಮಸ್ಕಾರ ನಮಸ್ಕಾರ. 16 days ಆಯ್ತು. ಆಯ್ತಾ? ಹಾಂ ಗೈಡ್ ಯಾರಿದ್ರ? ಗೈಡ್ ಗೈಡ್ ಯಾರು ಇಲ್ಲ. ಗೈಡ್ ಯಾರು ಇಲ್ಲ, ನಾವೇ ಇಲ್ಲ. ಹಾಂ ಇಲ್ಲಿಂದ ಬಂದು ಇಲ್ಲಿಂದ ಶಿವಮೊಗ್ಗ ಕರ್ನಾಟಕ ಶಿವಮೊಗ್ಗ. ಹಾಂ ಜೋಗ್ಫಾಲ್ ಹಾಂ ಅಲ್ಲಿಂದ ನಮ್ಮೂರಲ್ಲೇ ಜೋಗ್ ಫಾಲ್ಸ್ ಹತ್ರ. ಹಾಂ ಅಲ್ಲೇ. ಕೊಳ್ಳೇಗಾಲ ಗೊತ್ತಾ? ಹಾಂ ಕೊಳ್ಳೇಗಾಲ. ಇವರು ಕೊಳ್ಳೇಗಾಲಿಂದ ಸ್ವಲ್ಪ ತಮಿಳ್ನಾಡು ಒಂದು 80 ಕಿಲೋಮೀಟರ್ ಕೊಡಿಪಾಲ ಅಂತ. ಹಾಂ ಹಾಂ ಕೊಡೆಪಾಳ್ಯ ಕೊಡೆಗಾಲ. ನಮ್ದು ಇಲ್ಲಿ ಬೈಲುಗುಬ್ಬಿ, ಇರೋದು ಬೆಂಗಳೂರು. ಈಗ ಲಾಸ್ಟ್ ಡೆಸ್ಟಿನೇಷನ್ ಇಲ್ಲಿಂದ ಲಾಸ್ಟ್ ಇಲ್ಲೇ ಇಲ್ಲೇ. ಪ್ಲೇಯಾ? ಇಲ್ಲೇನಾ? ಹಾಂ. ಲೇ ಡಿಸ್ಕಿಟ್ ತಾಂಗ್ ತುರ್ತು ಓಕೆ ಕಾಂಗುಲ್ಲೆಗೆ ಹೋಯ್ತು ಹ್ಞೂ ತಾಂಗುಲಿ ಹೋಗ್ಬೇಕು. ಹಾಂ ಪ್ಯಾಂಗಾಂಗ್. ಒಂದು 2 ದಿನ ರೆಸ್ಟ್. ಹಾಂ ನಿಮ್ಗೆ ಏನು ಬ್ರೀತಿಂಗ್ ಏನು ಪ್ರಾಬ್ಲಮ್ ಆಗತ್ತೆ ಇಲ್ವಾ? ಈಗ ಸೆ- ಬಟ್ ಉಂಟಲ್ಲ ಇದು ಹಾಂ oxygen ಎಲ್ಲ ಆಕ್ಸಿಜನ್ ಇದೆ. ಹಾಂ ಎಲ್ಲ ಇದೆ. ಬಟ್ ನೀವು ಬಂದಿದ್ದ ಟೈಮಲ್ಲಿ ಬೈಕ್ನಲ್ಲಿ ಬಂದೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗ್ಬಿಟ್ಟಿದೆ, ಪರವಾಗಿಲ್ಲ. ಹಾಂ. ಸಡನ್ಲಿ ಇದ್ದರೆ ತುಂಬಾ ಅದೇ. ಕೇರ್ಫುಲ್ ಮಾಡಬೇಕು. ಕ್ಲೈಮೇಟೈಸ್ ಆಗಿದೆ. ಕ್ಲೈಮೇಟ್ ಇದ್ದರೆ ಎಲ್ಲ ತುಂಬಿಸ್ಬೇಕು. ಇದು ಏರ್ ಆಗಬೇಡ ಮುಂದೆ. ಇಲ್ಲ ನಮಿಗೂ ಓಕೆ ಭಾರಿ ಅಂದಿದೆ ಖುಷಿ ಎಲ್ಲ ಆಯ್ತು. ಸಿಗ್ತಾನಾ? ಓಕೆ ಸಿಗೋಣ. ಓಕೆ ಟೇಕ್ ಕೇರ್, ಟೇಕ್ ಕೇರ್, ಬಾಯ್. ಭಾರಿ ಖುಷಿ ಆಯ್ತು. Safe drive. ಭಾರಿ Rest ಖುಷಿ ಆಯ್ತು, ಬೇಡ. ಓಕೆ. ಇಲ್ಲ ಇದ್ರೆ ನಮ್ಮ ಕರ್ನಾಟಕ ಎವ್ರಿಥಿಂಗ್ ಸಿಕ್ನೆಸ್ Guys, ನೋಡ್ರಿ ನಮ್ಮ ಕನ್ನಡದವರು, ಅದು ಟಿಬೇಟಿಯನ್ಸ್. ಥ್ಯಾಂಕ್ ಯು ಕರ್ನಾಟಕ ಫ್ರಮ್ ಟಿಬೆಟನ್ ಕಮ್ಯುನಿಟಿ. ಜೈ ಕರ್ನಾಟಕ. ಫ್ರೆಂಡ್ ಇದೆ. ಈ ಒಂದು ಹೋಯ್ತು ಅಂತ ಚಾಕ್ಲೇಟ್ ಕೊಟ್ಟಾರೆ ನೋಡ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಲಾಸ್ಟ್ ಅಲ್ಲಿ ಬೆಂಗಳೂರು. ಓಕೆ ಥ್ಯಾಂಕ್ ಯು. ಬೆಂಗಳೂರು ಟೇಸ್ಟ್ ಆಫ್ ಟಿಬೇಟ್ MG ರೋಡ್. ಹಾಂ ಓಕೆ ಹುಷಾರ ಹೋಗ್ರಿ. ಬಾಯ್. ಗೈಸ್ ಈಗ ಚಾಕ್ಲೇಟ್ ಕೊಟ್ಟಾರೆ ಕಸುವಾಗಿ ಮೇಯನ. ಗೈಸ್ ಅವ್ರು ಕೊಟ್ಟಿರೋ ಚಾಕ್ಲೇಟ್ ತಿನ್ನೋಣ. ಇದು 100% ವೆಜ್ ಅಂತಾನೆ ಕೊಟ್ಟಾರೆ. ಅವರು ತಿನ್ರಪ್ಪ ಯಾರು ಗ್ಯಾಸ್ ಪಾಪ ಇದನ್ನ ಕೊಟ್ಟವ್ರು. ಇದು ಪನ್ನೀರ್ ಇದು. ಓಕೆ ಚೆನ್ನಾಗೈತಿ. ನೋಡಿ ಎಷ್ಟು ಉದ್ದ ಐತಿ ಗೊತ್ತಾ. ವಿಡಿಯೋ ಮಾಡ್ತೀನಿ ಇನ್ಸ್ಟಾಗ್ರಾಮಾಗ ಹಾಕ್ತೀನಿ. ಹೆಂಗೈತಿ ಗೊತ್ತಾ, ಯಾವ ಥರ ಐತಿ ನೋಡ್ರಿ. ಯಪ್ಪ ಕ್ರೇಜಿ. ಇಷ್ಟಾದ್ರೂ ಸಿಕ್ಕಿ ಹಾಕಿದ್ದೀನಿ. ಹೆಂಗೆ ಯಪ್ಪ ನೋಡೋದು ಈ ಥರ ಗಸಿಲೆ ಸಂಗಮ್ ವಿಪಂಡಿ ಬಂದೆವು. ಮುಕ್ಕರೆ ಗಾಳಿ. ಇಲ್ಲೊಂದು ಸ್ಟಿಕ್ಕರ್ ಅನ್ಸೋಣ ಹಂಗೆ ಕಾಣಿಸಲ್ವಾ? ಯಾವ್ದು ಅನ್ಸೋ ಗೈಸ್ ಇಲ್ಲೊಂದು ಕಡೆ ಅನಿಸ್ತಾ. ಇವಾಗ ಆ ಬೋರ್ಡಾಗ ಒಂದು ಕಡೆ ಅನಿಸ್ತಾ. 2 ಕಡೆ ಅನಿಸ್ಬೇಕಣ್ಣ. 2 ಸ್ಟಿಕ್ಕರ್ ತಂದಿದ್ದೀನಿ ಗೈಸ್. ಆ ಬೋರ್ಡಾಗ ಒಂದು ಕಡೆ ಅನ್ಸೋಣ. ಇದೆ ನೋಡ್ರಿ ಸಂಗಮ್ ವ್ಯೂ ಪಾಯಿಂಟ್. ನೀರು ಕಲರ್ ಚೇಂಜ್ ಆದಾಗ ಮಸ್ತ್ ಕಾಣಿಸ್ತದೆ. ಹಾಂ ಏನ ಅನ್ಸು ಗೈಸ್. ಈ ಬೋರ್ಡ್ ಮೇಲೆ ಅನ್ಸಲ್ಲ. ಇಲ್ಲ ಇರ್ತದೆ ಹೇಮಂತ್ ಮೋಟೋ ಫ್ಲಾಕ್ ಅವ ನೋಡ್ತೀವಲ್ಲ ಅವರೇ. ಇವಾಗ ನಮ್ದು ಇಲ್ಲೊಂದು ಕಡೆ ಅನ್ಸಲ್ಲ. ನಮ್ಮದು ಸಾಗರ ಟು ಲಡಾಖ್. ಮಕ್ಕಳೇ ಗಾಳಿ ಐತಿ ಗೊತ್ತಾ ಇಲ್ಲಿ. ಇನ್ನ ಭಾರಿ ಐತಿ. ಅದೇ 1657 ಫೀಟ್ ಇದೀವು. ಇನ್ನು 19,000 ಇನ್ನು 9,000 ಹೋಗ್ಬೇಕು. 9,650 ಎಷ್ಟು ಐತೆ ಅಷ್ಟು ಹೋಗ್ಬೇಕು. ಅವಾಗಿರೋದು ಮಜಾ. ಇವಾಗೆಲ್ಲ ಗಾಯ್ಸ್ ನಾವೀಗ ಮ್ಯಾಗ್ನೆಟಿಕ್ ಹಿಲ್ ಹತ್ರ ಇದೀವೋ. ಈಗ ನೋಡ್ರಿ ನನ್ನ ಗಾಡಿ ನ್ಯೂಟ್ಲಾಗೈತಿ. ಆಟೋಮೆಟಿಕ್ಕಾಗಿ ಹಿಂದೆ ಹೋಗೈತಂತೆ. ನೋಡೋಣ ಹೆಂಗೆ ಹೋಗೈತಿ ಅಂತ. ಅದೇ ಹೋಗ್ತೈತಿ. ಹೋಗ್ತೈತಾ ಗಾಯ್ಸ್. ಅಲ್ಲೊಂದು ಕಡೆ ಚೆಕ್ ಮಾಡೋಣ ಬಿಡಿ. ಅಲ್ಲಿ ಹೋಗಿ ಇಲ್ಲಿ ಡೌನ್ ಆಯ್ತಲ್ಲ, ಡೌನ್ ಇರೋದಕ್ಕಾಗಿ ಹೋಗ್ತೈತೆ ಅಂತ ಅನಿಸ್ತೈತಿ ನನಗೆ. ಅಲ್ಲೊಂದು ಕಡೆ ಚೆಕ್ ಮಾಡೋಣ. ಹೋಗುತ್ತೆ ಅಂತ ಇಲ್ಲಿ 100% ಗೊತ್ತಾಗುತ್ತೆ. ಇಲ್ಲೇನಾರು ಹೋತಂದ್ರೆ ಪಕ್ಕ. ಗಾಯ್ಸ್ ಹೋಗ್ತೈತದೆ ಹೋಗ್ತೈತದೆ. ಅಬ್ಬಾ
ಹೋಗಿದ್ದಾರೆ ಎಸದ ಈಗ ಅಲ್ಲಿ ಒಂದ್ಸಲ ಇಡ್ರಿ ಗಾಯ್ಸ್ ಮುಕ್ಳರೇ ಗಾಳಿ ಐತಿ. ಹಾಂ ಈಗ ನೋಡೋದ ಇಂಥ ಅಪ್ಪಗೂ ಹೋಗ್ತೈತಿ ಇದೆ ಅಪ್ಪಗೂ ಹಿಂದೆ ಹೋಗ್ತೈತಿ ಕ್ರೇಜಿ. ನನಗಿದ್ರ ಒಂಥರ ಸಂತೋಷ. ಗಾಯ್ಸ್ ಒಳ್ಳೆ ಮಜಾ ಐತಿ. ನಾನು ಏನೋ ಅನ್ಕೊಂಡಿದ್ದೆ ಇದನ್ನ ಅಡ್ಡಿ ಇಲ್ಲ. ನಾನು ಹೆಂಗಂತ ಅಂದರೆ ಡೌನ್ ಇರೋದಕ್ಕಾಗಿ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಕರೆಕ್ಟಾಗೇ ಇದೆ. ಗಾಯ್ಸ್ ಈಗ ನನ್ನ ಬೈಕಿಂದ ಒಳ್ಳೆ ಕಷ್ಟ ಫೋಟೋ ತಕ್ಕೊಂಡು ಫೋಟೋ ತಕ್ಕೊಂಡು ಏನೈತಿ ಅಂತ ಅಲ್ಲಿ ನೋಡ್ರಿ ಅಲ್ಲಿ ಹಿಮ ತುಂಬ ಸೋಲೋ ಎಪಿ. ಇಲ್ಲಿ ನೋಡ್ರಿ ಏನು ಕ್ರೇಜಿ ಆಗೈತಿ ಇಲ್ಲಿ. ಅದೇ ಆ ಕಡೆ ಸ್ನೋ, ಈ ಕಡೆ ಎದುರುಗಡೆ ಸ್ನೋ, ಈ ಥರ. ಗೈಸ್ ಫೈನಲಿ ಬಂದು ನೀವು ಇದೇ ಹೋಮ್ ಸ್ಟೇ ಬುಕ್ ಮಾಡಿದ್ದು. ಹೋದ್ರ ಒಳಗೆ ವಯಸ್ಸಲ್ಲಿ ನೋಡ್ರಿ ಇಲ್ಲಿ ಕಾಣಿಸ್ತೈತಾ? ನಾಳೆ ಇರೋದು ಅಸಲಿ ಆಟ. ಸುಮ್ಮನೆ ಕೇಳ್ತಾನಪ್ಪ ಸಿಗೋರಿಲ್ಲ ಇಂಥವ್ರೆ ಸುಮ್ಮನೆ ಇಲ್ಲ ಸೈಲೆಂಟ್ ಆಗ್ಬಿಟ್ಟೆ ಕಣ. ಅವ್ನಿಗೆ ಅರ್ಥ ಆಗ್ತಿ ನಾ ಹೇಳ್ತಿದ್ದೀವಿ ಅಂತ. एक रूम में आ जाएगा पूरा. हाँ नहीं क्यों एक रूम में 8 लोग. हाँ नहीं ಮೆಸೇಜ್ ಕೇಳ್ತಾನ ನೋಡಿ ಸ್ವಾಮಿ ನಾವಿರೋದು ಹೀಗೆ